ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಮಿರ್ಚಿ ಬಜ್ಜಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಮಿರ್ಚಿನ ನಾವು ಬೆಳಗ್ಗೆ ಟಿಫನ್ಗಾದರೂ ಮಾಡ್ಕೋಬೋದು, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆನೂ ಅದು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಚಳಿಗಾಲ ಮಳೆಗಾಲದಲ್ಲಂತೂ ಸಾಯಂಕಾಲ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಅನಿಸುತ್ತೆ. ಆಮೇಲೆ ಬಿಸಿ ಬಿಸಿಯಾಗಿ ಮಿರ್ಚಿ ತಿಂತಾಯಿದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಇದನ್ನು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ನೋಡೋಣ. ನೋಡಿ, ನಾನು ಈ ಥರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಖಾರ ಇರಲ್ಲ ಜಾಸ್ತಿ, ಅದಕ್ಕೆ ನಾನು ಈ ಥರದ್ದು ತೊಗೊಂಡಿದ್ದೀನಿ. ಒಂದು 2 ಜಾಮೂನ್ ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಉಪ್ಪು, ಸೋಡಾ ಮತ್ತು ಇದು ಉಪ್ಪು ಜೀರಿಗೆನ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು ಅಜ್ವಾನ ಇಟ್ಕೊಂಡಿದ್ದೀನಿ. ಕರಿಲಿಕ್ಕೆ ಎಣ್ಣೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟು ನಾನು ಈ ಥರ ಮೆಣಸಿನ್ಕಾಯಿನ ಒಂದು ಸೈಡು ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮೆಣಸಿನ್ಕಾಯಿನ ಓಪನ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಚೆನ್ನಾಗಿ ಬೇಯುತ್ತೆ. ಎಣ್ಣೆಯಲ್ಲಿ ಕರಿತೀವಲ್ವ, ಅವಾಗ ಬೇಯುತ್ತೆ. ಆಮೇಲೆ ಮತ್ತು ಇದಕ್ಕೆ ನಾನು ಉಪ್ಪು ಜೀರಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಫಿಲ್ ಮಾಡಬೇಕು. ನೋಡಿ, ಅದಕ್ಕೆ ಈ ಥರ ಹಿಂಗೆ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಖಾರ ಇರಲ್ಲ. ನೀವೇನಾದರೂ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ರೆ ಬೀಜ ತೆಗೆದ್ಬಿಟ್ಟು ಮಾಡ್ಕೊಳ್ಳಿ. ಇದು ಮೆಣಸಿನ್ಕಾಯಿ ಖಾರ ಇರಲ್ಲ, ಆಮೇಲೆ ಸಿಪ್ಪೆ ತೆಳ್ಳ ಇರುತ್ತೆ, ಚೆನ್ನಾಗಿರುತ್ತೆ ಇದು. ನಾನು ಯಾವಾಗಲೂ ಮಿರ್ಚಿ ಮಾಡಿದರೆ ಈ ಥರದ ಮೆಣಸಿನ್ಕಾಯಲ್ಲೇ ಮಾಡೋದು. ನೋಡಿ, ಇವಾಗ ನಾನೇನು ಒಂದು ಸೈಡ್ ಓಪನ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಉಪ್ಪು ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ ಪೌಡ್ರನ್ನ ನಾನು ಒಳಗಡೆ ಈ ಥರ ನೀಟಾಗಿ ಫಿಲ್ ಮಾಡ್ತಾಯಿದ್ದೀನಿ. ಈ ಥರ ಫಿಲ್ ಮಾಡೋದ್ರಿಂದ ಮೆಣಸಿನ್ಕಾಯಿ ಟೇಸ್ಟ್ ಬರುತ್ತೆ. ಎಣ್ಣೆಲಿ ಕರಿದ್ಮೇಲೆ ಸಪ್ಪೆ ಥರ ಅನಿಸಲ್ಲ. ನೋಡಿ, ಎಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ. ಹಿಟ್ಟಿಗೆ ನಾನು ಅಜ್ವಾನ ಮತ್ತು ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಇದು ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು, ನೀರು ನೋಡಿ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳನೂ ಇರಬಾರ್ದು. ನೀರು ನೋಡಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಹದ ಇರಬೇಕು. ಇವಾಗ ನಾನು ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೆ, ಎಣ್ಣೆನೂ ಕಾದಿದೆ. ನೋಡಿ, ಈ ಥರ ಮೆಣಸಿನ್ಕಾಯಿನ ಈ ಥರ ಒಂದು ಸೈಡ್ ಓಪನ್ ಇರೋಂಗೆ ಹಾಕಬೇಕು ಎಣ್ಣೆಯಲ್ಲಿ. ಈ ಥರ ಹಾಕಿದ್ರೇ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತಲ್ವ, ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹಾಕಿ ಒಂದರಿಂದ 1.5 ನಿಮಿಷ ಹಂಗೆ ಬಿಟ್ಬಿಡೋಣ. ಇದು ಚೆನ್ನಾಗೆಲ್ಲ ಒಂದು ಸೈಡ್ ಬೆಂದಿರುತ್ತಲ್ವ, ಆವಾಗ ನಾವು ಇನ್ನೊಂದು ಸೈಡು ಇದನ್ನು ನೋಡಿ ಈ ಥರ ಹಿಂಗೆ ಇನ್ನೊಂದು ಸೈಡು ಬೇಯಿಸ್ಬೇಕಲ್ವ. ಎಲ್ಲದನ್ನು ಈ ಥರ ಹಿಂಗೆ ಉಲ್ಟಾ ಹಾಕಬೇಕು. ನೋಡಿ, ಇವಾಗ 2 ಸೈಡು ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಇವಾಗ ಇದನ್ನ ತೆಗಿಯೋಣ. ನೋಡಿ, ಕರೆಕ್ಟಾಗಿ ಬೆಂದಿದೆ, ಕ್ರಿಸ್ಪಿಯಾಗೂ ಇದೆ. ಕಲರು ನೋಡಿ, ಸ್ವಲ್ಪ ಕಲರು ಚೇಂಜ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಆಯ್ತಲ್ವ. ಇವಾಗ ನೋಡಿ ಮತ್ತೆ ಹಾಕ್ತಾಯಿದ್ದೀನಿ ನಾನು ಇನ್ನೊಂದು ಸರಿ. ನೋಡಿ, ಈ ಥರ ಹಿಂಗೆ ಎದ್ಬಿಟ್ಟು ಫಿಲ್ ಮಾಡ್ಕೊಂಡಿರ್ತೀವಲ್ವ, ಅದು ಒಳಗಡೆ ಹೋಗಬೇಕು. ನೋಡಿ, ಈ ಥರ ಎತ್ತಿ ಹಾಕಿದರೆ ಮತ್ತು 1 ನಿಮಿಷ ಹಿಂಗೆ ಬಿಟ್ಟು ಚೆನ್ನಾಗೆಲ್ಲ ಇದು ಸ್ವಲ್ಪ ಬೆಂದಾದಮೇಲೆ ಮತ್ತು ಎಲ್ಲ ಉಲ್ಟಾ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಮೆಣಸಿನ್ಕಾಯಿನೂ ಚೆನ್ನಾಗಿ ಬೆಂದಿದೆ. ಇವಾಗ ಆಗಿದೆ ನೋಡಿ. ಇವಾಗ ಇಷ್ಟಾದರೆ ಸಾಕು. ನೋಡಿ, ಎಷ್ಟು ಬೇಗನೆ ಮಾಡ್ಕೋಬೋದು, ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮಿರ್ಚಿ ಖಾರನೂ ಇರಲ್ಲ. ನೋಡಿ, ರೆಡಿ ಆಯಿತು ಇವಾಗ ಮಿರ್ಚಿ. ಈ ಮಿರ್ಚಿನ ನಾವು ಮಂಡಕ್ಕಿ ಜೊತೆ ಖಾರ ಹಾಕ್ಕೊಂಡು ಆ ಥರ ತಿನ್ಬೋದು, ಇಲ್ಲ ನರ್ಗಿಸ್ ಮಂಡಕ್ಕಿ ಮಾಡ್ಕೊಂಡು ತಿನ್ಬೋದು, ಇಲ್ಲ ಟಿಫನ್ ಜೊತೆ ಬೆಳಗ್ಗೆ ಅಂದರೆ ಅವಲಕ್ಕಿ ಮಂಡಕ್ಕಿ ಜೊತೆನೂ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.